ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ನಾಳಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ಕೋಟೆನಾಡು ಅಂತೇಳಿ ಅಣೆಪಟ್ಟಿ ಕಟ್ಕೊಂಡಿರ್ತಕ್ಕಂಥ ಚಿತ್ರದುರ್ಗ ನಗರದ ನಗರಸಭೆ ವಿಷಯವಾಗಿ ಒಂದು ವರದಿಯನ್ನು ಮಾಡ್ತಾ ಇದ್ದೇನೆ. ನೋಡಿ, ಈ ನಗರಸಭೆ ಇದು ಒಳ್ಳೆ ಹೆಸರು ನಗರಸಭೆ ಅಂದರೆ, ಆದರೆ ಇದು ನಿಜಕ್ಕೂ ನರಕ ಸಭೆ ಆಗಿದೆ. ಏನಪ್ಪ ನರಕ ಯಾತನೆ ಅಂತಾರಲ್ಲ, ಆ ಮಟ್ಟಿಗೆ ಈ ನಗರಸಭೆಗೆ ಬರತಕ್ಕಂಥ ಸಾರ್ವಜನಿಕರು ಮಾತಾಡ್ತಕ್ಕಂಥ ಮಾತು ಅಷ್ಟು ಅವರು ರೋಷಿ ಹೋಗ್ಬಿಡೋದು ನಗರಸಭೆ ಬರೋದಕ್ಕೆ. ನೋಡಿ, ಈ ನಗರಸಭೆ ಇರೋದು ಸ್ವಚ್ಛತೆ ಕಾಪಾಡಲಿಕ್ಕೆ ಮತ್ತು ದಾಖಲಾತಿಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸಿಕೊಡಲಿಕ್ಕೆ. ಈ ನಗರಸಭೆಗೆ ಒಂದು ಮಗ್ಗಲಲ್ಲಿ ಮದ್ಗರ್ ನಾಯಕನ ಚಿತ್ರ ಇದೆ, ಮತ್ತೊಂದು ಕಡೆಯಲ್ಲಿ ಓಬವ್ವನ ಚಿತ್ರ ಇದೆ. ಈ ಇಬ್ಬರು ಹೋರಾಟಗಾರರು ನಮ್ಮ ಚಿತ್ರದುರ್ಗಕ್ಕಾಗಿ ಹೋರಾಟ ಮಾಡಿ ಪ್ರಾಣ ತೆತ್ತಂಥವ್ರು. ಇಂಥರು ನಾಮಫಲಕ ಹೊತ್ತಿರತಕ್ಕಂಥ ಇಂಥರ ಚಿತ್ರನ ಹೊಂದಿರತಕ್ಕಂಥ ಈ ನಗರಸಭೆಯಲ್ಲಿ ನಿಜಕ್ಕೂ ಕೆಲಸ ಸರಿಯಾದ ಸಮಯಕ್ಕೆ ನಡೀತಿದೆಯಾ ಅನ್ನೋದು ಈ ಸ್ಥಳೀಯ ಶಾಸಕರು ಭೇಟಿ ಕೊಟ್ಟರೆ ಆ ಜನಗಳ ಗೋಳು ಗೊತ್ತಾಗುತ್ತೆ. ನೋಡಿ, ಈ ಹಿಂದೆ ಖಾತೆ ಆಗಿಬಿಟ್ರೆ ತಿಂಗಳ ಕಂದಾಯ ಕಟ್ಕೊಂಡ್ಬಿಟ್ಟು ಕಂದಾಯ ರಸೀದಿ ತಗೊಂಡು ಹೋಗ್ತಾಯಿದ್ರು, ಯಾವುದೇ ಗೊಂದಲ. ಈಗ ಈ ಸ್ವತ್ತು ಅಂತ ಮಾಡಿದ ಮೇಲೆ ಈ ಸ್ವತ್ತು ಪಡಿಬೇಕಾದ್ರೆ ಜನ ಸುಸ್ತಾಗ್ತಾರೆ. ಅದರಲ್ಲಿ ಸಹ ಮಂಡಿ ನೋವು, ಸೊಂಟ ನೋವು ಇರತಕ್ಕಂಥವ್ರು, ವಯಸ್ಸಾಗಿರ್ತಕ್ಕಂಥವ್ರು ಈ ಸ್ವತ್ತು ಪಡಿಬೇಕಾದ್ರೆ ಹರಸಾಹಸ ಮಾಡ್ದಂಗಾಗುತ್ತೆ. ಅದರಲ್ಲೂ ಶೆಪ್ಸ್ಕೊಂಡು ಹೋಗೋರೆ ಜಾಸ್ತಿ. ಇಲ್ಲಿ ನಗರಸಭೆ ಆರೈಕೆ ಮಾಡಿ ಹೋಗತಕ್ಕಂಥವ್ರು 100ರಲ್ಲಿ 5 ಜನ ಸಿಗೋದಿಲ್ಲ, ಮಿಕ್ಕಿ 95 ಜನ ಇಡೀ ಶಾಪ ಹಾಕೋದೇನೆ. ಏನಾಗಿದೆ ಈ ಸ್ವತ್ತಿಗೆ ಅಂತೇಳಿ ನೋಡಿ. ಈ ಸ್ವತ್ತು ಕೊಡ್ತಕ್ಕಂಥದ್ದು ಒಂದೇ ಸೆಕ್ಷನ್ ಮಾಡಿದ್ದಾರೆ. ಎಲ್ಲರೂ ಸಾಧ್ಯನಾ? ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ಆಸ್ತಿಗಳು ಎಷ್ಟಿದೆ? ಪ್ರತಿಯೊಬ್ಬರಿಗೂ ಪ್ರತಿ ವರ್ಷ ಕಂದಾಯ ಕಟ್ಟಿದ ಮೇಲೆ ಈ ಸ್ವತ್ತನ್ನು ರಿನ್ಯೂವಲ್ ಮಾಡಿಕೊಡ್ತಕ್ಕಂಥ ಪದ್ಧತಿ ಇದೆ. ಪ್ರತಿನಿತ್ಯ ಅದೆಷ್ಟು ಜನ ಕಂದಾಯ ಕಟ್ತಾರೆ, ಈ ಸ್ವತ್ತಿಗೆ ಅಲ್ದಾಡ್ತಾರೆ. ಇಲ್ಲಿ ಈ ಸ್ವತ್ತು ಕೊಡ್ತಕ್ಕಂಥ ಸೆಕ್ಷನ್ ಅವರಿಗೆ ಬೆಳಿಗ್ಗೆಯಿಂದನೇ ಅವರಿಗೆ ಸರ್ವೆಗಾಗ್ತಾರೆ ಅಂತ ಸುದ್ದಿ. ಸರ್ವೆ ಅಂದರೆ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಲಿಕ್ಕೆ ಪುಸ್ಲಾಯಿಸೋದು. ಸರ್ಕಾರಿ ಶಾಲೆಗಳೇ ಅಧೋಗತಿಗೆ ಹೋಗಿದ್ದಾವೆ. ಇವರೇನು ಶಾಲೆಗೆ ಸೇರಿಸ್ಲಿಕ್ಕೆ ಮಕ್ಕಳಿಗೆ ಪುಸ್ಲಾಯಿಸೋದು, ಇವ್ರು ಜೋಬಿಂದ ಕೊಡ್ತಾರ ಖಾಸಗಿ ಶಾಲೆಗೆ ಅಂದರೆ ನಮ್ಮ ಮಕ್ಕಳು ಸೇರ್ತೀವಿ ಅಂದರೆ ಡೊನೇಷನ್ನು. ಸರ್ಕಾರಿ ಶಾಲೆಗಳೇ ನೋಡಿದರೆ ವಾಂತಿ ಬರಂಗಿದ್ದಾವೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಅಂಥ ಶಾಲೆಗೆ ಹೋಗೋದೇ ಬೇಡ ಅಂತ ಎಷ್ಟೋ ಮಕ್ಕಳು ಮನೆಗಿದ್ದಾರೆ. ಅವ್ರನ್ನ ಇವರು ಬೆಳಗಿಂದ ಸಂಜೆ ತನಕ ಸರ್ವೆ. ಸಂಜೆ ಮೇಲೆ ಅವನು ಬಂದು ನಗರಸಭೆಯಲ್ಲಿ ಏನು ಕರ್ತವ್ಯ ನಿರ್ವಹಿಸ್ತಾನೆ? ಅವನು ನೀರು ಸ್ವತ್ತು ಕೊಡೋಕ್ಕಾಗುತ್ತಾ? ನೋಡಿ, ಈಗ ಈ ಹಿಂದೆ ತಾಲೂಕು ಕಚೇರಿಯಲ್ಲಿ ಇನ್ಕಮ್ಮು, ಕ್ಯಾಸ್ಟು ಈ ಥರ ಅರ್ಜಿ ಹಾಕಲಿಕ್ಕೆ ಒಂದೇ ಕೌಂಟ್ರ್ ಇತ್ತು, ಒಂದೇ ವಿಭಾಗ ಇದ್ದಿದ್ದು. ಈಗ 2 ವಿಭಾಗ ಆಗಿದ್ದಾವೆ. ಒಂದು ಪಡಶಾಲೆ ಅಂತ, ಇನ್ನೊಂದು ಸ್ಪಂದನ ಅಂತೇಳಿ.
ಈಗ ಎಷ್ಟೋ ಜನಗಳಿಗೆ ಸ್ವಲ್ಪ ಆರಾಮ ಅನಿಸ್ತದೆ. ಅದೇ ರೀತಿ ಈ ನಗರಸಭೆ ಒಳಗಡೆ 2 ಸೆಕ್ಷನ್ ಮಾಡಲಿಕ್ಕೆ ಏನು ಈ ಸೊತ್ತು ಕೊಡ್ತಕ್ಕಂಥದ್ದು ಒಬ್ಬನ ಕೈಲಿ ಆಗುತ್ತಾ? ದಿನ ಎಷ್ಟು ಜನ ಅಲ್ಲಿ ನಿಂತ್ಕೊಳ್ತಾ ಇರೋದನ್ನು ಯಾರಾದರೂ ಹೋಗಿ ನೋಡ್ಬೋದು ಅಧಿಕಾರಿಗಳು. ಮಾನ್ಯ ಜಿಲ್ಲಾಧಿಕಾರಿಗಳದ್ದು ಬಿಡಿ, ಅವ್ರದೇ ಪಾಪ ಮಸ್ತ ಕೆಲಸ ಇರ್ತತೆ, ಅವರಿನ್ನಲ್ಲೇ ಮಾಡಿ ಮಿಂಡನೆ ಕೆಳಗಿಳಿತಾರೆ. ಇನ್ನು ನಗರಸಭೆಯಲ್ಲಿ ಇರತಕ್ಕಂಥ ಪೌರಾಯುಕ್ತರು ಸ್ವಲ್ಪ ಮಾಡಿ ಹತ್ತಿಬಿಟ್ಟು ಈ ಸೊತ್ತು ಕೂಡ ಕೌಂಟ್ರನ ಹತ್ರ ಕಣ್ಣು ನಡೆಸ್ಬೇಕಾಗಿದೆ. ಎಷ್ಟು ಜನ ಅಲ್ಲಿ ದುಂಬಲ್ಲಿ ಬಿದ್ದಿರ್ತಾರೆ ಈ ಸೊತ್ತಿಗೆ ಅಂತೇಳಿ. ಅಲ್ಲಿ ಬೋರ್ಡಲ್ಲಿ ನೋಡಿದರೆ ಅತಿ ಹೆಚ್ಚು ಅಂದರೆ 30 ದಿವಸ ಇದೆ ಈ ಸೊತ್ತಿಗೆ. 1 ವರ್ಷದಿಂದ ಅಲ್ಲಿ ತಕ್ಕಂಥವ್ರು ಕೂಡ ಅಲ್ಲಿ ಕಂಡು ಬರ್ತಾರೆ. 1 ವರ್ಷ ತನಕ ಇವರು ಏನು ಮಾಡ್ತಿರ್ತಾರೆ ಈ ಸೊತ್ತು ಕೊಡೋದಕ್ಕೆ? ಇದನ್ನು ಯಾರು ಕೇಳಬೇಕಾಗಿದೆ? ಈ ನಗರಸಭೆಗೆ ಸರಿಯಾದ ಕ್ರಮ ತಗೊಳ್ತಕ್ಕಂಥವ್ರು ಯಾರು? ನೀವು ಯಾವಾಗ ಹೋಗಿ ನೋಡಿದರೂ ಕೂಡ ಅಲ್ಲಿ ಈ ಸೊತ್ತಿನ ಹತ್ರ ಖಾಲಿ ಇರುತ್ತೆ. ಕೇಳಿದರೆ ಸರ್ವೆಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಏನು ಸರ್ವೆ ಮಾಡೋದು ಇವರು? ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಲಿಕ್ಕೆ ಅವರಿಗೆ ಪುಸ್ಲಾಯಿಸಿ ಸೇರಂಗೆ ಅವರಿಗೆ ಮನ ಪರಿವರ್ತನೆ ಮಾಡೋದು. ಅವರು ಮನಸ್ಸು ಪರಿವರ್ತನೆ ಬೇಕಾದರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೌಕರ್ಯಗಳಿರಬೇಕು. ಖಾಸಗಿ ಶಾಲೆಯಲ್ಲಿರೋ ಸೌಕರ್ಯ ಸರ್ಕಾರಿ ಶಾಲೆಗಳಿದ್ದರೆ ಒಬ್ಬ ಸರ್ಕಾರಿ ನೌಕರರು ಸಹ ಅಧಿಕಾರಿಗಳು ಸಹ ತಮ್ಮ ಮಕ್ಕಳನ್ನು ಸೇರ್ಪಡೆ ಮಾಡ್ತಾರೆ. ಆ ಸರ್ಕಾರಿ ಶಾಲೆಗಳು ಅಧೋಗತಿ ನೋಡಿಬಿಟ್ರೆ ಯಾರು ಮಕ್ಕಳನ್ನು ಶಾಲೆಗೆ ಕಳ್ಸೋಕ್ಕೆ ಇಷ್ಟಪಡ್ತಾರೆ? ಈ ವರದಿಯೂ ಸಹ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿಯನ್ನು ನೋಡುಗರ ಮುಂದೆ ಬಿತ್ತರಿಸ್ತೀವಿ. ಈಗ ಸದ್ಯಕ್ಕೆ ನಗರಸಭೆ ಈ ಸೊತ್ತು ನೀಡುವುದರ ಬಗ್ಗೆ ಭಾಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕ್ರಮ ತಗೊಳ್ಬೇಕಾಗಿದೆ. ಈ ಸೊತ್ತಿನ ಬಗ್ಗೆ ಪೌರಾಯುಕ್ತರು ಆಗಿರ್ಬೋದು, ಕಂದಾಯ ಅಧಿಕಾರಿ ಆಗಿರ್ಬೋದು, ಕಚೇರಿ ವ್ಯವಸ್ಥಾಪಕರಾಗಿರ್ಬೋದು, ಈ 3 ಜನನು ಕಟ್ಟುನಿಟ್ಟಾಗಿ ಕ್ರಮ ತಗೊಂಡ್ರೆ ಈ ಸೊತ್ತು ಅವಧಿಗೆ ಸರಿಯಾಗಿ ಸಿಗೋದ್ರಲ್ಲಿ 2 ಮಾತಿಲ್ಲ. ಅದರಿಂದ ಜಿಲ್ಲಾಧಿಕಾರಿಗಳೊಮ್ಮೆ ಈ ನಗರಸಭೆಗೆ ಭೇಟಿ ಕೊಟ್ಟು ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರ ಅಹವಾಲುಗಳನ್ನು ಕೇಳಬೇಕಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಪ ಸ್ವಲ್ಪ ಪುರುಸೊತ್ತು ಮಾಡಿಕೊಂಡು ಮಾನ್ಯ ಸ್ಥಳೀಯ ಶಾಸಕರು ಒಂದು ಸಾರಿ ನಗರಸಭೆಗೆ ಭೇಟಿ ಕೊಟ್ಟು ಅಲ್ಲಿ ಏನೇನು ಕಾರ್ಯಕಲಾಪ ನಡೀತಾ ಇದ್ದಾವೆ, ಈ ಸೊತ್ತಿಗೆ ಹೋಗಿರೋ ಜನ ಈ ಸೊತ್ತಿಗಾಗಿ ಜನ ಎಷ್ಟು ಮಟ್ಟಿಗೆ ಅಲಿತಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಯಾಕಂದರೆ ಜನ ನಿಮ್ಮನ್ನು ನಂಬಿಬಿಟ್ಟು ನಿಮ್ಮನ್ನು ಗೆಲ್ಲಿಸಿರೋದ್ರಿಂದ ಅವರ ಋಣ ಅಲ್ಪ ಸ್ವಲ್ಪನಾದರೂ ತೀರಿಸ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಕಳಿಸಿ. ಪ್ರಿಯ ವೀಕ್ಷಕರೇ, ನಿಮಗೇನಾದರೂ ತೊಂದರೆ ಕಂಡು ಬಂದಲ್ಲಿ, ಅನ್ಯಾಯ ಆದಲ್ಲಿ ನಮ್ಮ ಸ್ಟುಡಿಯೋಲಿ ಬಂದುಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬಹುದಾಗಿದೆ. ನಮಸ್ಕಾರ.